ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗಷ್ಟೇ ಎದ್ದೆ ನಾನು. ಇವ್ರು ನೋಡಿದ್ರೆ ಇನ್ನೂ ನಿದ್ದೆ ಮಾಡ್ತಾ ಇದ್ದಾರೆ. 9 ಗಂಟೆ ಆಗಿದೆ. ಲೇಟ್ ಆಯ್ತು ಎದ್ದಿದ್ದು ಅಲ್ಲ. ನೈಟ್ ಎಷ್ಟೊತ್ತಿಗೆ ಮಲಗಿದ್ದೇಳಿ ನಾವು? 1:30 ಆಗಿತ್ತು. ನೈಟ್ ಮಲಗ್ತಾನೆ 2 ಗಂಟೆ ಆಗಿತ್ತು. ಏನು ಎಡಿಟ್ ಮಾಡೋಕ್ಕಿತ್ತು ಅಂತ ಮಾಡ್ತಾಯಿದ್ರು. ಇವಾಗ ಎದ್ದಿದ್ದು. ಎದ್ದೋಳಿ ಟೈಮ್ ಆಯ್ತು. ಆಮೇಲೆ ಸಿಗ್ತೀನಿ ಇವ್ರು ಎದ್ದಾದ್ಮೇಲೆ. ಓಕೆ, ಇವಾಗ ಅಮ್ಮ ಹಿಟ್ಟು ಮಾಡಿಟ್ಟಿದ್ದಾರೆ. ಇದೇನು ಹಿಟ್ಟಮ್ಮ ಇದು? ಪಡ್ಡು. ಸ್ವೀಟ್ ಪಡ್ಡು ಮಾಡ್ತಾ ಇದ್ದಾರೆ. ಅದಕ್ಕೆ ಹಿಟ್ಟನ್ನೆಲ್ಲ ರುಬ್ಬಿಟ್ಟಿದ್ದಾರೆ. ಇದಕ್ಕೆ ಏನೇನು ಹಾಕಿದ್ಯಾ ಅಮ್ಮ? ಅಕ್ಕಿ ರಾತ್ರಿ ನೆನೆಕ್ ಹಾಕಿದ್ನ. ಈಗ ಬೆಳಿಗ್ಗೆ ರುಬ್ಬತ್ತಿಗೆ ಕಾಯಿ ತುರಿ ಸ್ವಲ್ಪ, ಮತ್ತೆ ಬೆಲ್ಲ. ಸ್ವೀಟ್ ಬೇಕಾದ್ರೆ ಹಾಕೊಂಬಂದು ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, ಕಪ್ಪು ಬೆಲ್ಲ. ಮತ್ತೆ 1 ಏಲಕ್ಕಿ, ಸ್ವಲ್ಪ ಉಪ್ಪು, 1 ಚಿಟಿಕೆ ಉಪ್ಪು ರುಚಿಗೆ ತಕ್ಕಷ್ಟು. ಸಾಫ್ಟ್ ಬರಕ್ ಸ್ವಲ್ಪ ಅನ್ನ ಹಾಕೊಂಬೋದು ಬೇಕಾದ್ರೆ. ಸಾಫ್ಟಿಗೆ ಅನ್ನ, ಅವಲಕ್ಕಿನೂ ಹಾಕೊಂಬೋದಲ್ಲ ನೆನ್ಸ್ಬಿಟ್ಟು. ಸಾಫ್ಟ್ ಬೇಕಂದ್ರೆ ಸ್ವಲ್ಪ ಅವಲಕ್ಕಿ ನೆನ್ಸ್ಬಿಟ್ಟು ಹಾಕೊಳ್ಳಿ, ಚೆನ್ನಾಗಿ ಅನ್ನ ಹಾಕೊಳ್ಳಿ, ಸಾಫ್ಟ್ ಆಗುತ್ತೆ. ಈಗ ಮಾಡ್ತೀನಿ, 1 5 ನಿಮಿಷ ಆಯ್ತು ಮಾಡ್ತಾ ತೋರಿಸ್ತೀನಿ ಅಂತ. ಇವಾಗ ಅಮ್ಮ ಪಡ್ಡು ಮಾಡ್ತಾ ಇದ್ದಾರೆ. ಪಡ್ಡು ಅಲ್ಲಮ್ಮ, ಪಡ್ಡು ಮಾಡ್ತಾ ಇದ್ದಾರೆ. ನಾಳೆ ಹೆಂಗ್ ಬರುತ್ತೆ ಅಂತ. ಮೊದ್ಲೇ ಮಾಡಿದ್ಯಲ್ಲ, ಅಪ್ಪಂಗೆ ಮಾಡ್ಕೊಟ್ಟಿದ್ಯಾ? ಅವ್ರದ್ದಾಯ್ತು, ಮತ್ತೆ ಮಾಡಿಟ್ಟು ತಣ್ಣಗಾಗುತ್ತಲ್ಲ. ಓಕೆ, ಇವಾಗ ಮಾಡ್ತಾ ಇದ್ದೀನಿ. ಇದು ಗಟ್ಟಿನೇ ಇರ್ಬೇಕಾ ಹಿಟ್ಟು? ಖಂಡಿತ ಗಟ್ಟಿ ತೆಗಿಬೇಕಲ್ಲ. ತುಪ್ಪದ ಜೊತೆಗೆ ತಿನ್ಬೋದು, ಚಟ್ನಿ ಹಾಕೊಂಡು ತುಪ್ಪದ ಜೊತೆಗೆ ತಿನ್ಬೋದಲ್ಲ. ಟೀಗೆ ಚೆನ್ನಾಗಾಗುತ್ತೆ. ಚಟ್ನಿ, ಕಾಯಿ ಚಟ್ನಿ ಚೆನ್ನಾಗಿ. ಬೇಗ ಬೇಯುತ್ತೆ ಇದರಲ್ಲಿ. ನಾನ್ ಸ್ಟಿಕ್ ಅಲ್ಲ, ಕಬ್ಬಿಣದ್ದು ಚೆನ್ನಾಗಿರುತ್ತಲ್ಲ ಅಮ್ಮ. ಅಕ್ಕಿನ ಸಹಿತ ಚಂದ. ಮುಚ್ಚಿಡ್ಬೇಕಾ ಮೇಲೆ? ನಾನಂದ್ರೆ ಎಣ್ಣೆ ಹಾಕ್ತಿದ್ದೀನಿ, ಅಂದ್ರೆ ಎಣ್ಣೆ ಇರ್ಲೇಬೇಕು ಅದಕ್ಕೆ. ಎಣ್ಣೆ ಹಾಕಿದ್ರೆ ಏನು ಒಣಗೋಗಲ್ಲ. ನಾನ್ ಸ್ಟಿಕ್ ಎಲ್ಲರೂ ಹಾಕಲ್ಲ, ಎಣ್ಣೆ ಹಾಕಿದ್ರೆ ಚೆನ್ನಾಗಲ್ಲ. ಎಣ್ಣೆ ಹಾಕೋದು ಮೇಲೆ ಹಾಕೋದು, ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ತೆಗಿಯಕ್ಕೆ ಈಸಿ ಆಗುತ್ತೆ. ಹೌದು. ಓ, ಮಳೆ ನೋಡಿ ಎಷ್ಟು ಜೋರಾಗಿ ಬಂತು ಮಳೆ. ಇವಾಗ ಇದನ್ನ ತಿರುಗಿಸಾಕ್ಬೇಕು ಮೆತ್ತಗೆ, ಹಿಂಗೆ. ಅದು ಹಂಗೆ ಹಾಗೆ ಆಗುತ್ತೆ, ಸೈಡಿಗೆ ಹೋಗಿ ಹೋಗುತ್ತೆ. ಪರ್ಫೆಕ್ಟಾಗಿ ಅಲ್ಲಮ್ಮ? ಆಯ್ತು. ಮೆಲ್ಲ ಹಂಗೆ ತಿರುಗಿಸಾಕ್ಬೇಕು ಎಲ್ಲದನ್ನು. ಚೆನ್ನಾಗಿ ಬಂತಲ್ಲ. ಇದೇ ಥರ ಬೇರೆ ಬೇರೆ ಖಾರ ಅದೆಲ್ಲ ಬರುತ್ತಲ್ಲಮ್ಮ ಪಡ್ಡು? ಇದು ಮಾಡ್ಬೋದು. ಅದೇ ಹುಳಿ, ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ಸ್ವಲ್ಪ ಅನ್ನ ಎಲ್ಲ ಹಾಕಿ, ನೀರುಳ್ಳಿ ಹಾಕಿ, ಒಗ್ಗರಣೆ ಹಾಕಿ ಅದಕ್ಕೆ ಇನ್ನೇನೋ ಸೊಪ್ಪೆಲ್ಲ ಹಾಕ್ತಾರಮ್ಮ. ಬೆಂಗಳೂರಲ್ಲಿ ಸಿಗುತ್ತೆ ಸೊಪ್ಪು, ಸಬ್ಬಸಿಗೆ ಸೊಪ್ಪೆಲ್ಲ ಹಾಕಿರ್ತಾರೆ ಸ್ವಲ್ಪ. ಕಡಲೆಬೇಳೆ, ಉದ್ದಿನಬೇಳೆ ಒಗ್ಗರಣೆ ಹಾಕಿ, ನೀರುಳ್ಳಿ, ಅದು ಚೆನ್ನಾಗಿರುತ್ತೆ. ಬಟ್ ನನಗೆ ಸ್ವೀಟ್ ಇಷ್ಟ. ಚಿಕ್ಕ ವಯಸ್ಸಲ್ಲಿ ಸ್ಕೂಲಿಗೆ ಹುಳಿದು ಚೆನ್ನಾಗಾಗುತ್ತೆ. ನಂಗೆ ಅದೇ ಇಷ್ಟ. ಹೌದು, ನಿನಗೆ ಇಷ್ಟ ಅಂತ ಇದು ಮಾಡ್ತಿರೋದು. ಓಕೆ, ನೋಡಿ ಇವಾಗ ಇದು ರೆಡಿ ಆಗಿದೆ. ಇದನ್ನ ತೆಗೆದ್ರೆ ಆಯ್ತು ಅಲ್ಲಮ್ಮ. ನೋಡಿ ಸಾಫ್ಟ್ ಆಗಿದೆ. ಒಂಥರ ಸ್ವೀಟ್ ಪಡ್ಡು, ಬೆಲ್ಲ ಹಾಕಿರೋ ಪಡ್ಡು ಚೆನ್ನಾಗಿತ್ತು. ಫಸ್ಟ್ ಟೈಮ್ ತಿಂದಿರೋದು, ಚೆನ್ನಾಗಿತ್ತು. ಫಸ್ಟ್ ಟೈಮ್ ತಿಂದಿರೋದು ನೀವು ಸ್ವೀಟ್ ಪಡ್ಡು? ಚಟ್ನಿ ಜಾಸ್ತಿ ಹಾಕ್ಬಿಡಿ, ಚಟ್ನಿ ಸಿಗಲ್ವಾ ಸ್ವೀಟ್? ಇನ್ನು ಫಸ್ಟ್ ಟೈಮ್ ತಿಂದಿದ್ದು, ಚೆನ್ನಾಗಿತ್ತು. ಯಾವ ಥರ ಸ್ವೀಟ್ ಪಡ್ಡು ಸಿಗಲ್ಲ ಅಂತೆ. ಒಂದು ಪಡ್ಡು ಶಾಪ್ ಅಂದ್ರೆ ಸ್ವೀಟ್ ತಿಂದಿಡ್ಬೇಕು, ತಿಂದಿಡ್ಬೇಕಲ್ವಾ? ತಗೊಳ್ಳಲ್ಲ ಜಾಸ್ತಿ ಜನ, ಇದು ಮಾಡ್ತಾರೆ. ಎಲ್ಲರಿಗೂ ಇಷ್ಟ ಆಗಲ್ಲ. ನಾನು ಫಸ್ಟ್ ತಿನ್ಬೇಕು ಸ್ವೀಟ್ ಅಂತ ಎಕ್ಸ್ಪ್ರೆಷನ್ ಕೊಡ್ತೇನೆ. ಚೆನ್ನಾಗಿದೆ. ತುಪ್ಪದ ಜೊತೆ ಚೆನ್ನಾಗಿರುತ್ತೆ. ತುಪ್ಪದ ಜೊತೆ ಚೆನ್ನಾಗಿರುತ್ತೆ. ಹೇಳಷ್ಟೇನು ಸ್ವೀಟ್ ಇರಲ್ಲ, ಮೀಡಿಯಂ ಸ್ವೀಟ್ ಅಲ್ಲ. ಸೂಪರ್ ಆಗಿದೆ. ಓಕೆ, ಬೆಳಗ್ಗೆ ಬಂದ, ಟಿಫನ್ ತಿಂದ. ಏನು ತಿಂದೆ? ಪಡ್ಡು ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಸೊ ಬ್ರೌನಿ ತಂದಿದ್ದ, ಬ್ರೌನಿ ತಿಂದಿವಲ್ಲ ನಾವು ಹೋಗಿ. ಬ್ರೌನಿ ತಗೊಂಡ್ಬಂದಿದ್ದ 2. ಇಲ್ಲಿ ಬ್ರೌನಿ ಎಲ್ಲ ಸಿಗೋದೇ ಇಲ್ಲ. ಅದು ತಿಂದಾಯ್ತು, ಚಾಕ್ಲೇಟ್ ಎಲ್ಲ ಹಾಕೊಂಡು.
ಹೌದು. ಕಮ್ಮಿ ತಂದ್ಬಿಟ್ಟಿದ್ದೆ ಎರಡೇ. ಅವನಿಗೆ ಗೊತ್ತಿರ್ಲಿಲ್ಲ ಅದಷ್ಟು ಚೆನ್ನಾಗಿರುತ್ತೆ ಆ ಬ್ರೌನಿ ಅಂತ. ಸೊ ಹಂಗೆ ಬಾಕ್ಸಲ್ಲಿ ಇಟ್ಟಿದ್ರಂತೆ, 1-2 ತಗೊಂಬಂದಿದ್ದಾನೆ. ಮತ್ತೆ ಜಾಸ್ತಿ ತಗೊಂಬಂದ್ರೆ ಚೆನ್ನಾಗಿಲ್ಲ ಅಂದ್ರೆ ವೇಸ್ಟ್ ಅಲ್ಲ. ಆಮೇಲೆ ಮನೆಗೆ ಬಂದು ನೋಡಿದ್ರೆ ಸಖತ್ತಾಗಿತ್ತದು. ಹೌದೌದು. ಈಗ ಅಷ್ಟೇ ಮಳೆ ನಿಂತಿದ್ದು, ಅವಾಗಲೇ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಅಷ್ಟು ಇವಾಗ ನಿಂತಿರೋದು. ಇವಾಗ ನೋಡಿ ಇವ್ರಿಬ್ಬರು. ಓಕೆ, ಏನು ಕುಡಿತಿದ್ಯಾ ಚೆಲುವೆ? ಹಾಲು ಕುಡಿತಾ ಇದೀನಿ. ಕೇಸರಿ ಹಾಕಿದ್ಯಾ? ಕೇಸರಿ ಹಾಕೊಂಡಿಲ್ಲ ಇವತ್ತು, ಮೊನ್ನೆ ಹಾಕೊಂಡಿದ್ದೆ 2 ಟೈಮ್ಸ್ ಅಷ್ಟೇ ಒಂದು ವಾರಕ್ಕೆ. ಸೊ ಇವಾಗ ನೈಟು ಹಾಲು ಕುಡಿತಾಳೆ. ನೈಟು 1 ಟೈಮ್ ಹಾಲು ಕುಡ್ದೆ ಮಲಗೋದವಳು. ಎಸ್, ತಂದು ಕೊಡ್ತಾರೆ ಏಯ್ ಇಲ್ಲಪ್ಪ. ಸೊ ನೋಡಿ, ಇವನು ಅರ್ಜುನ್ ಅಂತ. ಏನಾದ್ರು ಹೇಳಕ್ ಇಷ್ಟಪಡ್ತೀಯಾ? ಹಾಲು ಕುಡಿತೀರಾ, ಕೇಸರಿ ಹಾಕಕ್ ಕುಡೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಓಕೆ. ಮತ್ತೆ ನಾವು ಬೆಳಗ್ಗೆ ಸಿಗ್ತೀವಿ. ಈಗ ಪೂಜಾ ಹಾಲು ಕುಡಿತಾ ಇದ್ದಾಳೆ. ಹಾಲು ಕುಡ್ದು ಇನ್ನ ನೋಡ್ಕೊಳ್ಳೋದು. ಇವಳು ಯಾವಾಗ್ಲೂ ಇದೇ ಜಾಗದಲ್ಲಿ ಪಚ 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 ಅಂತ ಇರ್ತಾಳೆ. ಬಾಯಿ ನೆಕ್ಕತಾ ಇರ್ತಾಳೆ, ಕಾಲ್ನ ನೆಕ್ಕ ಬಿಡಕ್ಕ ನಂಗೆ. ಇವತ್ತು ನಮ್ಮ ಮನೇಲಿ ಮಿಕ್ಸಿ ಆಕ್ಚುಲಿ ನೆನೆ ಕೈಮಾ ಮಾಡಿದ್ವಿ ನಾವು. ಕೈಮಾ ಮಾಡ್ಬೇಕಾದ್ರೆ ಸಂಡೆ ಇದಿರ್ಲಿಲ್ಲ, ಕೈಮಾ ಹೊಡ್ಕೊಡಲ್ಲ ಅಂತ ಅಂದ್ರು ಅಂದ್ಬಿಟ್ಟು ನಾವು ಅಮ್ಮ ಏನ್ ಮಾಡಿದ್ರು, ಇಷ್ಟು ದಪ್ಪ ಮಾಂಸ ಬರೀ ಮೀಟ್ ತಂದ್ರು, ಮಟನ್ದು. ಮಿಕ್ಸಿ ಹಾಕಿದ್ರು, ಮಿಕ್ಸಿನೇ ಡಮಾರ್ ಆಗೋಯ್ತು. ಅದಕ್ಕೆ ಡ್ಯಾಡಿ ಬೆಳಗ್ಗೆ ಮಿಕ್ಸಿ ರೆಡಿ ಮಾಡಿಸ್ಕೊಳಕ್ಕೆ ಅಂತ ಹೋಗ್ತಿದ್ರು. ಅಮ್ಮ ಮಿಕ್ಸಿ ಏನ್ ರೆಡಿ ಮಾಡಿಸ್ಕೊಡ, ಬಾ ಹೊಸದೇ ತರೋಣ, ಅದು ಕಾಯಸ್ ಮುಗಿತ್ತು ಅಂದ್ಬಿಟ್ಟು ಹೊಸ ಮಿಕ್ಸಿ ತಂದಿದ್ದಾರೆ. ಚೆನ್ನಾಗಿತ್ತು ನಮ್ಮ ಕಲ್ಲಲು. ಇದು ದೊಡ್ಡ ದೊಡ್ಡದು, ಇದು ಸಣ್ಣ. ಇನ್ನೂ ಒಂದೈತ ಸಣ್ಣದು, ಜ್ಯೂಸ್ ಮಾಡೋದು. ಓಯ್ ಜ್ಯೂಸ್ ಮಾಡೋದ? ಒಳ್ಳೇದ್ ಮಾಡ್ದೆ ಕಣಮ್ಮ ತಂದು. ಇಲ್ಲಿ ಬಾ ರೆಡಿ, ಹತ್ರ ತೋರ್ಸು. ಅಂದ್ರೆ ನಾರ್ಮಲ್ ಆಗಿ ಐತೆ ಇದು ಜ್ಯೂಸ್ ಮಾಡೋದು. ನಾನು ಬ್ಲಾಕ್ ಮಾಡ್ತಾ ಇದ್ದೀನಿ ಬೇಣಗೆ. ಇದ ಮತ್ ಜ್ಯೂಸ್ ಮಾಡೋದು ಯಾವ? ಅದು ದೊಡ್ಡದು. ಜ್ಯೂಸ್ ಮಾಡೋದು. ಜ್ಯೂಸ್ ಮಾಡೋದು ಬೇರೆ ಬರುತ್ತೆ ಕಣಮ್ಮ. ಜ್ಯೂಸ್ ಮಾಡೋದು ನಾರ್ಮಲ್ ಇನ್ನೊಂದು ಸಿಗುತ್ತೆ, ಅದು ತರ್ತೀನಿ ನಾನೇ. ಓಕೆ, ನಾನು ಇದು 3 ಕೊಟ್ಟಿದ್ರು ಕ್ಯಾಪ್, ಚಿಕ್ಕದೊಂದು ಕೊಟ್ಟವ್ರಲ್ಲ ಅಂದ್ಬಿಟ್ಟು ನೋಡಿದೆ, ಅಲ್ಲಿ ಗೊತ್ತಾಯ್ತು. ಸಾಕಾಗುತ್ತೆ ನಮ್ಮ ಮನೆಗಿದು ಮಸಾಲೆಗೆ. ಓಕೆ, 3 ಕೊಟ್ಟಿದ್ದಾರೆ. 3 ಮಿಕ್ಸಿ ಜಾರು. ಮಿಕ್ಸಿ ನೋಡೋಣವಾ? ಕ್ರಾಂಪ್ಟನ್. ಸೊ ಇದು ನಿಜ, ಇದು ತುಂಬಾ ಚೆನ್ನಾಗಿರುತ್ತೆ. ಕ್ರಾಂಪ್ಟನ್ ತುಂಬಾ ನೋಡ್ತಿದ್ವಿ ಅಲ್ವಾ ನಮ್ಮ. ಇದು ಬೇಡ ಅಪ್ಲೋಡ್ ಮಾಡ್ತೀಯಲ್ಲ, ಆಗಿದ್ರ ಲಿಂಕ್ ಕೊಡ ಕ್ರಾಂಪ್ಟನ್ದು. ಸೊ ಇದು ಯಾರಿಗೆ ಬೇಕು, ಇದ್ರ ಲಿಂಕ್ನ ನಾವು ಕೊಟ್ಟಿರ್ತೀವಿ. ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಬೈ ಪರ್ಚೇಸ್ ಮಾಡಿ. ನಿಜವೂ ತುಂಬ ಚೆನ್ನಾಗಿದೆ ಇದು. ನೋಡೋಕ್ಕೆ ಚೆನ್ನಾಗಿದೆ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಹೌದಾ? ಸೊ ಓಕೆ, ಇದನ್ನ ಪರ್ಚೇಸ್ ಮಾಡಿ. ಎಷ್ಟು ರೀಸೆಟ್? ರೀಸೆಟ್ ಹಳೇದು. ಅದು ಎಷ್ಟು ವರ್ಷ ಆಗಿತ್ತಮ್ಮ ಹಳೇದು ನಮ್ಮ ಅಂತಂದು? ಅದಕ್ಕೆ ಆಯಸ್ ಮುಗಿದೋಯ್ತು. 5-6 ವರ್ಷ ಆಗಿತ್ತು. ಅದು 6-7 ವರ್ಷ ಆಗಿತ್ತು. ಹೌದಾ? ಅದು ಬಂದೈತಲ್ಲ ಅಷ್ಟು ವರ್ಷ. ಇದು ಕ್ರಾಂಪ್ಟನ್ ಮುಂಚೆನೇ ಇದ್ದಿದ್ದು ನಮ್ಮ ಮನೇಲಿ ಅಲ್ವಾ? ಇದೇ ಕಂಪನಿ ಅಲ್ಲ, ಅದು ಬೇರೆ. ಇಲ್ಲ ಹೇಳಿ, ಕ್ರಾಂಪ್ಟನ್.
ಏನೋ 3 ಜಾರ್ ಕೊಟ್ಟವ್ರೆ, ಅದ್ರಲ್ಲೊಂದು ಜ್ಯೂಸ್ ಇಟ್ಕೊಳ್ರಿ ಅಷ್ಟೇ. ಮಾಡ್ತೀರಾ ಈಗ? ಸೆಟ್ ಮಾಡ್ಬೇಕಲ್ಲಿ. ಓಕೆ, ಈಗ ಎಲ್ಲ ಅಲ್ಲಿ ಇಟ್ಬಿಟ್ಟು ಮತ್ತೆ ನಿಮ್ಗೆ ಸಿಗ್ತೀವಿ. ಇನ್ನೊಂದು ತೋರಿಸ್ಬೇಕಿತ್ತು, ಏನಂದ್ರೆ ಇದು ಬಂದ್ಬಿಟ್ಟು ನಮ್ಮ ಮೋದಿ ಅವರು ಬಿಟ್ಟಿರೋಂಥ ಭಾರತ್ ರೈಸ್, ಮೋದಿ ರೈಸ್ ಅಲ್ಲ, ನಮ್ಮ ಮೋದಿ ರೈಸ್ ಅಂತಾರೆ, ಯಾಕೆ ಅಂತ ಗೊತ್ತಿಲ್ಲ. ಆದ್ರೆ ಮೋದಿ ಅವ್ರು ಬಿಟ್ಟಿರೋದು ಭಾರತ್ ರೈಸ್ ಅಂತ. ಇದು 10 kg ಅಂತೆ, 10 kg ಇದೆಯಂತೆ. ಇದಕ್ಕೆ ಎಷ್ಟು? 350 ರೂಪಾಯಿ. 350 ರೂಪಾಯಿ ಕೊಟ್ಟು ತಂದವ್ರೆ. ಸೊ ಇನ್ನೂ ಒಂದು ತಗೊಂಬ ನಾಳೆ ಅಂತ ಹೇಳ್ತಾ ಇದ್ದೀನಿ. ಇದೇನಕ್ಕೆ ನಮ್ಮ ಮನೆಗೆ ನಾವು ಯೂಸ್ ಮಾಡೋದು ಅಂದ್ರೆ ದೋಸೆಗೆ ಇಡ್ಲಿಗೆ ಅಷ್ಟೇ. ಮತ್ತೆ ಇನ್ನೂ ಒಂದು ಮೂಟೆ ಏನಕ್ಕೆ ಅಂದ್ರೆ ಹೊರಗಡೆ ನಾವು ಮಕ್ಕಳುಗಳು ಊಟ ಹಾಕ್ತೀವಲ್ಲ ಪಾಪ, ಸೊ ಅವಕ್ಕೆ ಇನ್ನೊಂದು ಮೂಟೆ ತಂದ್ರೆ ಹೊಟ್ಟೆ ತುಂಬ ತಿಂತವೆ. ಮತ್ತೆ ನಮಗೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ರೇಷನ್ ಅಕ್ಕಿ, ಯಾಕೆಂದ್ರೆ ನಮ್ಮ ಹತ್ರ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ. ಸೊ ಇದ್ದಿದ್ರೆ ರೇಷನ್ ಕಾರ್ಡಲ್ಲಿ ಅಕ್ಕಿ ತರಬೋಗಿತ್ತು. ಬಟ್ ಎಲ್ಲಿ ಅಂತ ಅಕ್ಕಿ ಮಾರ್ತಾರೆ ಅಂತ ಗೊತ್ತಿರಲಿಲ್ಲ. ಸದ್ಯಕ್ಕೆ ಇದು ಬಿಟ್ಟವ್ರೆ ಪಾಪ, ಪ್ರಾಣಿಗಳಿಗೆ ಊಟ ಹಾಕಕ್ಕಾರ ಆಗುತ್ತೆ. ಏನೋ ನೋಡಕ್ ಬಂದಿದ್ಯಾ? ತಾಳ 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 ಕೆಳ ಉಳ್ಸೋ ನನ್ನ ಮಗ ಹಂಗೆ ಉಳ್ಸೋ ಹಿಡ್ದಾಕೊಂಡ ಓ ಆಟ ಆಡ್ತಿರೋದು ಗೊತ್ತಾಗ್ತದೆ, ಆಟ ಸಾಮಾನಲ್ಲ ಅಂತ. ಈಗ ಇಲ್ಲಿ ನಮ್ಮ ಮನೆಯಲ್ಲಿ ಚಿಕನ್ ಗೊಜ್ಜನಮ್ಮ ಇದು. ಗಮ್ಮಂತೈತೆ, ನೋಡೋಣ ಹೆಂಗ್ ಮಾಡಿದ್ಯಾ ಎಲ್ಲಮ್ಮ. ಅದೇನಮ್ಮ? ಮುದ್ದೆ ಇದೆ, ಚಿಕನ್ ಗೊಜ್ಜು ಮಾಡ್ತಿದ್ದಾರೆ. ಇದೇನು ಸಾರಮ್ಮ? ಓ, ಮೀನ್ ತಲೆ ಮಾಡ್ಕೊಂಡಿದ್ದಾರೆ ನೋಡಿ. ಅದಕ್ಕೆ ಅಮ್ಮ ಬೇಡ ಬೇಡ ಅಂತೇಳಿ ಫಿಶ್ ಫ್ರೈನ. ಆಮೇಲೆ ಇದೇನಮ್ಮ ಇದು? ಇದೇನಮ್ಮ ಇದು? ಬೇಳೆ ಸಾರ. ಬೇಳೆ ಸಾರು ಇದೆ. ಇಷ್ಟೆಲ್ಲ ಇದ್ರೂ ನಾವು ಅಮ್ಮಂಗೆ ಸಾಕಾಗಲ್ವಂತೆ, ಫಿಶ್ ಬೇಕಂತೆ, ಫಿಶ್ ಫ್ರೈ. ಇಷ್ಟು ದಿನ ಆಯ್ತಾ ಡ್ಯಾಡಿ, ಇಷ್ಟು ದಿನದಲ್ಲಿ ವೇಣು ಹಾಡು ಹೇಳಿರೋದು ನೋಡಿದ್ದೀರಾ, ನಾನು ಹಾಡು ಹೇಳಿರೋದು ನೋಡಿದ್ದೀರಾ, ಅಮ್ಮ ಹಾಡು ಹೇಳೋದು ನೋಡಿದ್ದೀರಾ. ಪೂಜಾ ಅವ್ರು ಹಾಡಾಡಿಲ್ಲ, ಡ್ಯಾಡಿ ಹಾಡಾಡಿಲ್ಲ. ಇವತ್ತು ಡ್ಯಾಡಿ ಕೈಯಲ್ಲಿ ಹಾಡಾಡಿಸ್ತೀನಿ ನೋಡಿ. ಹಾಡಾಡಿ ಹಾಡು ಯಾವ್ದಾದ್ರು ಒಂದು ರಾಜ್ಕುಮಾರ್ ಬಾಸ್ದು ಬೇಗ. ಚೂರು ಎರಡು ಸಾಲ ಹೇಳ್ತೀನಿ. ಅಷ್ಟೇ 2 ಸಾಲ ಹೇಳು, 2 ಸಾಲ ಹೇಳು ಯಾವ್ದಾದ್ರು ಬೇಗ. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಅಷ್ಟೇ. ಆಮೇಲೆ ಚಲವೇ ತಕೆ ಎಲ್ಲರೆದುರು ಮಾನ ಹೋಗಿ ಆಡುವ, ಎಲ್ಲರೆದುಗೂ ಮಾನ ಹೋಗಿ ಬಂದ್ಬಿಡ್ತಮ್ಮ. ಸಿಂಗಲ್ ಕೇಳು. ನೀನ್ ಈ ಹಾಡು ಆಡ್ಬೇಡ. ನೀನು ಎಲ್ಲಾರು ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಪಾಪ ಕೇಳ್ತಾನೆ ಅವ್ರೆ. ಯಾರೋ ಒಬ್ರು ಕೇಳೋರ್ಗು ಕೇಳ್ಬಿಟ್ಟು ಏನಂತ ಕಮೆಂಟ್ ಮಾಡೋರು ಗೊತ್ತಾ? ರೀ ಗೀತಮ್ಮ ಒಂದ್ ಹಾಡು ಆಡ್ರಿ ರೀ, ಕೇಳಿ ಕೇಳಿ ಸಾಕಾಯ್ತು ಅಂತ ಮಾಡೋರೆ. ಆಯ್ತಾ? ಅದಕ್ಕೆ ಈ ಹಾಡ್ಬೇಡ, ಬೇರೆ ಹಾಡಾಡು. ಈಗ ಡ್ಯಾಡಿ ಕೈಯಲ್ಲಿ ಬೇರೆ ಹಾಡಾಡ್ ಡ್ಯಾಡಿ ನೀನು. ಅದ್ ಬೇಡ, ಬೇರೆ ಹಾಡು ಹೇಳು, ಬಾಸ್ದೆ ಹಾಡು ಹೇಳು ಯಾವ್ದು. ಇಲ್ಲನ ಹಾಕ ಬಂದಿದ್ಯಾ? ಅಭಿಮಾನಿಗಳು ಹೂವು ಹಾಕೋರು ನೋಡು. ಹಾ ಹೇಳು ಬೇಗ, ನೀನು ಹಾಡಿಗೆ ಬೇಗ. ಯಾವ್ದೋ ಒಂದು ಹಾಡು ಹೇಳು ಅಂತ ಬಾಸ್ದು. ಹಾ ಬೇಗ. ಬರಲ್ಲ ಹೋಗ. ಹಾ ಅದ್ ಹಾಡು ಇರಮ್ಮ, ನೀನ್ ಈಗಲೇ ಆಡ್ಬೇಡ, ಆಮೇಲೆ ಆಡುವಂತೆ. ಡ್ಯಾಡಿ ಕೈಯಲ್ಲಿ ಆಡಿಸ್ಬೇಕು. ಆಡ್ಬೇಡಿ. ಬರಲ್ಲ ಕಣೋ. ಆಡು, ಏನಾಗಲ್ಲ, ಬರುತ್ತೆ ಎಲ್ಲಾನು ಆಡು. ಬೈತಾರೆ ಬಿಡ ಅವರು. ಏನ್ ಬಯಲ್ಲ, ಖುಷಿ ಪಡ್ತಾರೆ ಎಲ್ಲ. ಏನ್ ಆಡ್ಕೊಳಲ್ಲ, ಖುಷಿ ಆಡು, ಖುಷಿ ಪಡ್ತಾರೆ ಎಲ್ಲಾರು. ಇದುವರೆಗೂ ಒಂದು ಎಲ್ಲರೂ ಅದೇ ಹೇಳೋದು, ಡ್ಯಾಡಿ ಇರಲ್ಲ.
ನಾನಿನ್ನ ಮರೆಯಲಾರೆ ಎಂದೆಂದು ನಿನ್ನ ಬಿಡಲಾರೆ ಚಿನ್ನ ನೀನೇ ನನ್ನ ಪ್ರಾಣ ಅಯ್ಯ ನೀರೇ ಪ್ರಾಣ ಎಂದೆಂದಿಗೂ. ಹಂಗೇಳು. ಆಮೇಲೆ ಅಷ್ಟೇ ಹೋಗಲಿ. ಇದೇಳು ಸಾವೇ ಬಂದು ನನ್ನ ಕರೆದರು ನಿನ್ನ ತಪ್ಪು ಹೇಳಿದೆ. ಏನು ಸಾವೇ ಬಂದು ಕರೆಕ್ಟಾಗಿ ನಾನೇ ಆಡಿದ್ದು. ಸಾವೇ ಬಂದು ಏನೋ ನನಗೆ ಮರ್ತಿಸ್ಬಿಟ್ರಲ್ಲಮ್ಮ. ಸಾವೇ ಬಂದು ನನ್ನ ಕರೆದರು ನಿನ್ನ ಬಿಡೇನು ಅದು. ಎಂದೆಂದಿಗೂ ನಿನ್ನ ಮರೆಯಲಾರೆ ನಾನಿನ್ನ ಮರೆಯಲಾರೆ ಹೋಗಂತ ಕರೆ. ಹಿಂಗೆ ಹೇಳಿದ್ದು. ಓಕೆ, ಈಗ ಡ್ಯಾಡಿ ಹಾಡೆಲ್ಲ ನೋಡಿದ್ರಲ್ಲ. ಈಗ ಆಮೇಲೆ ಅಮ್ಮನ ಕೈಯಲ್ಲಿ ಆಡಿಸ್ತೀನಿ. ತುಂಬಾ ಜನ ಕೇಳ್ತಿದ್ದಾರೆ. ಏನಮ್ಮ ಪಾಪ, ದಯವಿಟ್ಟು ಆಟ ಹೇಳಮ್ಮ. ನಿಮ್ಮ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ನಾನು ನಿಮ್ಗೋಸ್ಕರ ಹಾಡು ಹೇಳ್ತೀನಿ. ಆಯ್ತು, ಆಡಮ್ಮ. ಚೆರಿ ಬಂಗಾರಿ, ಇದಂತೂ ಆಟ ಆಡುತ್ತೆ. ವಿಡಿಯೋ ಬಂದ್ರೆ ಮಾತ್ರ ಸಪ್ಪು ಕುತ್ಕೊಳ್ಳುತ್ತೆ. ಬಂಗಾರಿ ನೋಡಿಲಿ, ಅರ್ಜುನ ಬಾಯ್ಲಿ ಬಾಡಪ್ಪ ಬಾಡೋ ಕಣ್ಣು. ಅರ್ಜುನ್ ಹಾ, ತುಂಬಾ ಜನ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ಬೇಕು. ನಿಮ್ಗೋಸ್ಕರ ಹಾಡು ಹೇಳ್ತಾ ಇದೀನಿ. ಎಲ್ಲರೂ ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತೀರಾ ನೋಡ್ತೀನಿ, ಆಯ್ತಾ? ಬರೀ ಹಾಡು ಕೇಳೋದೆಲ್ಲ, ಸಬ್ಸ್ಕ್ರೈಬ್ ಆಗ್ಬೇಕು, ನಮ್ಮನ್ನ ಬೆಳೆಸ್ಬೇಕು. ಒಂದು ಟ್ಯಾಲೆಂಟ್ಗೆ ಎಷ್ಟು ಸಪೋರ್ಟ್ ಮಾಡ್ತೀರೋ ನೋಡ್ತೀವಿ. ಓಕೆ, ಈಗ ಅಮ್ಮ ಹಾಡು ಆಡುತ್ತೆ. ಯಾವ ಹಾಡು ಆಡಬೇಕು ಅನ್ಕೊಂಡಿದ್ಯಮ್ಮ? ಯಾವ್ದೋ ಒಂದ್ ಸ್ವಲ್ಪ ಆಡ್ತೀನಿ, ರಾಜ್ಕುಮಾರ್ ಹಾಡು. ಓಕೆ, ಆಡು. ಬಳ್ಳಿಗೆ ಹೂ ಚಂದ, ಹೂವಿಗೆ ದುಂಬಿ ಚಂದ, ದುಂಬಿಯ ಗಾನ ಚಂದ, ಗಾನದ ಸವಿಯು ಚಂದ, ದುಂಬಿಯ ಗಾನ ಚಂದ, ಚಂದವೋ ಚಂದ ಚಂದ, ಚಂದವೋ ಚಂದ ಚಂದ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ಕಂಡಂತೆ ಕುಣಿಯಿತು ಮನವು, ಹೂವಾಗಿ ಅರಳಿತು ತನುವು. ಕಂಡಂತೆ ಕುಣಿಯಿತು ಮನವು, ಹೂವಾಗಿ ಅರಳಿತು ತನುವು. ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೇ, ಆನಂದ ತುಂಬಲು ನೀನು ನಾ ಬರುವೆನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ಇನ್ನೊಂದು ಹಾಡ್ತೀನಿ. ಇನ್ನೊಂದು ಹಾಡು ಹಂಗೆ ಹಾಡು. ಓಕೆ, ಈಗ ಅಮ್ಮನಿಗೆ ಹಾಡುಗಳು ಆಡಮ್ಮ ಅಂದರೆ ಲಿರಿಕ್ಸೇ ಗೊತ್ತಾಗ್ತಿಲ್ಲ. ಅದಕ್ಕೆ ಈಗ ಒಂದು ಲಿರಿಕ್ಸ್ ಹಾಕ್ಕೊಟ್ಟಿದ್ದೀನಿ. ಅಯ್ಯಪ್ಪ ಚರಿಯೊಬ್ಬ ಲಿರಿಕ್ಸ್ ಹಾಕ್ಕೊಟ್ಟಿದ್ದೀನಿ. ಸೊ ಲಿರಿಕ್ಸ್ ನೋಡ್ಕೊಂಡು ಹಾಡಾಡ್ತಾರೆ. ಆಡಮ್ಮ. ನಗು ಎಂದಿದೆ ಮಂಜಿನ ಬಿಂದು, ನಗು ಎಂದಿದೆ ಮಂಜಿನ ಬಿಂದು, ನಲಿ ಎಂದಿದೆ ಗಾಳಿಯಿಂದ, ನಗು
ಬಯಸದೆ ಹರಸಿದೆನ ಇಂಥ ನನ್ನ ಸ್ನೇಹಿತನ ಇದೇ ನಗುವ ಮನದ ಸ್ಪಂದ ನವೇ ಮಧುರ ಮಮತೆ ಬಂದ ನಿನ್ನ ಮಗ ಬನ್ನಿ ಕರೆ ನೋಡ್ತಾರೆ ಅನ್ನೋದನ್ನ ಅನ್ನಮ್ಮ ಹಾಡು ಸುಮ್ಮನೆ ಅಲ್ಲ ಅವ್ನು ನೋಡೋನು ಹೆಂಗ್ ನೋಡ್ತೀವಿ ಗೊತ್ತಾ ನೀನ್ ನೋಡ್ತೀವಿ ಅಡಮ್ಮ ತಾಡಮ್ಮ ಸುಮ್ಮನೆ ಹೇಳ್ತೀನಮ್ಮ. ಸುಮ್ಮನೆ ಗಾಡಿ ನೋಡೋಣ ಹೇಳಂದು ಹಂಗೆ ನೋಡು ಕಿಳಿಪಿಲಿ ಎಂದು ಹಕ್ಕಿಯು ಹೇಳಿದೆ ಈಗ ಅವನ ತರ್ಲೆ ಅವನು ಅವನು ಶಾಕಾಗಿ ನೋಡ್ತಾನೆ ಏನಕ್ಕ ಅಮ್ಮ ಹಂಗ ಆಡ್ತೈತಿ ಅಂತ. ಶುಂಡ್ರ ಮಾಡಿ ಎಲ್ಲ ಹೆಂಗ್ ಗೊತ್ತಾ, ಮ್ಯೂಸಿಕ್ ಎಲ್ಲ ಇರ್ಬೇಕು, ಅವಾಗ ನಮಗೂ ಕ್ಲೀನಾಗಿ ರಾಗ ಬರುತ್ತೆ. ಮ್ಯೂಸಿಕ್ ಇಲ್ಲ ಅಂದ್ರೆ ಮ್ಯೂಸಿಕ್ ಹಾಕಕ್ಕಾಗಲ್ಲ ಯಾಕಂದ್ರೆ ಕಾಪಿರೈಟ್ ಬರುತ್ತೆ. ಓಕೆ, ಇನ್ನ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ತುಂಬಾ ಜನ ಕೇಳ್ತಿದ್ರಿ ಅಮ್ಮನ ಕೈಯಲ್ಲಿ ಆಡಾಡ್ಸಿ ಅಂತ. ಸೊ ಒಂದು 3 ಹಾಡು ಆಡಿಸ್ಬಿಟ್ಟಿದ್ದೀನಿ ಬಿಟ್ಟು, ಯಾಕಂದ್ರೆ ಜಾಸ್ತಿ ಬಂದಿಲ್ಲ ಅಮ್ಮನಿಗೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗಳಿಗೆ ಯಾವುದು ಸಾಂಗು ಫೇವ್ರೆಟ್ಟು, ಸೊ ಅದನ್ನ ಕಮೆಂಟ್ ಮಾಡಿ ಆಡ್ತೀನಿ ನಾನು. ಹೌದು, ಓಕೆ. ಅವನಿಗೆ ಟವಲ್ ಬೇಕಂತ ಟವಲ್ ಎಲ್ಲ ಟವಲ್ ಯಾಕಪ್ಪ ಕಿತ್ಕೊಂಡ್ಬಿಟ್ರೇನಪ್ಪ ಅಮ್ಮ? ನೀವು ಮೇಲ್ಕೋ ಅಯ್ಯೋ ಟವಲ್ ಕೊಡೋಣ. ಸರಿ ಬಾ, ಸರಿ ಮಂಗರಿ ನಡಿ ಹೋದ. ಆಫ್ ಮಾಡು. ಓಕೆ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ಬಾಯ್ ಬಾಯ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಬಾಯ್. ಗುಡ್